ಫಸ್ಟ್ ಯು ಶುಡ್ ಬಿ ಅವೇರ್ ಆಫ್ ದ ಕ್ಯಾನ್ಸರ್ ಸಿಂಪ್ಟಮ್ಸ್. ಸೊ ಯಾವ ಕ್ಯಾನ್ಸರ್ನ ರೋಗ ಲಕ್ಷಣಗಳು ಏನು ಅಂತ ನಿಮಗೆ ಗೊತ್ತಾಗಬೇಕು. ಸೊ ಈ ಯಾವುದೇ ರೋಗ ಲಕ್ಷಣಗಳು ನಿಮ್ಮಲ್ಲಿ ಏನಾದ್ರು ಇದೆ ಅಂದರೆ ಇದು ಕ್ಯಾನ್ಸರ್ನ ಒಂದು ಮುನ್ಸೂಚನೆ ಇರಬಹುದು. ಸೊ ಮೊದಲನೇದು ಬೇಸಿಕಲಿ ಬಾಯಿಯ ಕ್ಯಾನ್ಸರ್ ಪ್ರಕಾರ ಏನಾದ್ರು ಬಾಯಿಯಲ್ಲಿ ಹುಣ್ಣು ಏನಾದ್ರು ಇತ್ತು ಅಂದರೆ ಅದು 3 ವಾರ ಅಥವಾ ಅದಕ್ಕಿಂತ ಹೆಚ್ಚಿದೆ, ವಾಸಿ ಆಗ್ತಾ ಇಲ್ಲ ಅಂದರೆ ದಟ್ ಕ್ಯಾನ್ ಬಿ ಒನ್ ಆಫ್ ದ ಕಾಸ್ ಫಾರ್ ಕ್ಯಾನ್ಸರ್ ಇರಬಹುದು ಅದು ಬೇಸಿಕಲಿ. ಸೊ ಎರಡನೇದು ಕತ್ತಿನಲ್ಲಿ ಯಾವ್ದಾದ್ರು ಗಂಟುಗಳಿದೆ, ಅದು ಕರಗ್ತಾ ಇಲ್ಲ ಹಾಗೆ ಇದೆ, ಸೊ ಅದು ಕೂಡ ಒಂದು ಕ್ಯಾನ್ಸರ್ನ ಗುಣಲಕ್ಷಣ ಆಗಿರಬಹುದು. ಮೂರನೇದು ಬ್ರೆಸ್ಟಿನಲ್ಲಿ ಏನಾದ್ರು ಚೇಂಜಸ್ಗಳಿದೆ. ಸೊ ಬ್ರೆಸ್ಟಲ್ಲಿ ಯಾವ್ದಾದ್ರು ಗಂಟು ಬರ್ತಾ ಇದೆ ಅಥವಾ ಎಲ್ಲೋ ಗಟ್ಟಿ ಅನಿಸ್ತಾ ಇದೆ ಅಥವಾ ಕಂಕ್ಳಲ್ಲಿ ಇರಬಹುದು, ಗಡ್ಡೆಗಳಿರ್ಬೋದು, ಸೊ ಅದು ಕೂಡ ಕ್ಯಾನ್ಸರ್ನ ರೋಗ ಲಕ್ಷಣ ಆಗಿರಬಹುದು. ನಾಲ್ಕನೇದು ಡಿಸ್ಪೆಪ್ಸಿಯಾ ಆರ್ ಗ್ಯಾಸ್ಟ್ರೈಟಿಸ್. ಯೂಶಲಿ ಡಿಸ್ಪೆಪ್ಸಿಯಾ ಅಂದರೆ ಏನೋ ತಿನ್ಬೇಕಾದ್ರೆ ಗ್ಯಾಸ್ಟ್ರೈಟಿಸ್ ಆಯಿತು, ಇದಾಯಿತು, ಸೊ ಅದನ್ನು ಎಲ್ಲರೂ ಗ್ಯಾಸ್ ಅಂತ ಬಿಡೋವಂಥದ್ದು ನೆಗ್ಲೆಕ್ಟ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಬಟ್ ದಟ್ ಕ್ಯಾನ್ ಬಿ ಆಲ್ಸೋ ಅ ಸಿಂಪ್ಟಮ್ ಆಫ್ ಕ್ಯಾನ್ಸರ್, ಆಲ್ಸೋ ಸ್ಟಮಕ್ ಕ್ಯಾನ್ಸರ್ದು ಇರಬಹುದು. ಸೊ ಅದನ್ನು ಕೂಡ ಇವ್ಯಾಲ್ಯೂಯೇಟ್ ಮಾಡಿಸ್ಕೊಳ್ಬೇಕಾಗತ್ತೆ. ಐದನೇದು ಹೊಟ್ಟೆ ಉಬ್ಕೊಳ್ಳೋದು ಅಂತ ಹೇಳ್ತೀವಿ, ಬ್ಲೋಟಿಂಗ್ ಸೆನ್ಸೇಷನ್ ಅಂತ ಹೇಳ್ತೀವಿ. ಸೊ ಹೊಟ್ಟೆ ಉಬ್ಕೊಳ್ಳೋದು, ಏನು ದಪ್ಪ ಆಗ್ತಾ ಇದ್ದೀನಿ, ಇದಾಗ್ತಾ ಇದ್ದೀನಿ ಅಂತ ಹೇಳಿ ಎಷ್ಟೊಂದು ಜನ ರೆಫ್ಯೂಸ್ ಮಾಡಿ ಕೊನೆಗೆ ಸ್ಟೇಷನಲ್ಲಿ ಬರುವಂಥದ್ದು ಇದೆ, ನೀರು ತುಂಬಿಕೊಂಡು. ಸೊ ಏನಾದ್ರು ಬ್ಲೋಟಿಂಗ್ ಸೆನ್ಸೇಷನ್ ಅಥವಾ ಹೊಟ್ಟೆ ಉಬ್ಬುವಿಕೆ ಏನಾದ್ರು ಇತ್ತಂದರೆ ಅದನ್ನು ಕೂಡ ಟೆಸ್ಟ್ ಮಾಡಿಸ್ಕೊಳ್ಬೇಕು, ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಬೇಕು. ಮುಂದಿನದು ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಲಾಸ್ ಅಂತ ಹೇಳ್ತೀವಿ. ಸೊ ಏನು ನೀವು ಎಕ್ಸಸೈಸ್ ಮಾಡ್ತಿಲ್ಲ ಆದರೂ ಅದಾಗದೆ ತೂಕ ಕಡಿಮೆ ಆಗ್ತಾ ಇದ್ದೀರಾ, ಸೊ ಯು ಕೆನಾಟ್ ಎಕ್ಸ್ಪ್ಲೈನ್ ವೈ ದ ವೈಟ್ ಲಾಸ್ ಇಸ್ ಹ್ಯಾಪ್ನಿಂಗ್, ಆ್ಯಂಡ್ ಅದು ಕೂಡ ಕ್ಯಾನ್ಸರ್ನ ರೋಗ ಲಕ್ಷಣ ಆಗಿರಬಹುದು. ಇನ್ನೊಂದು ಏನು ಮಿಕ್ಚುರೇಷನ್ ಏನಂತಾರೆ, ಯೂರಿನ್ ಮಾಡಬೇಕಾದ್ರೆ ಅಥವಾ ಟಾಯ್ಲೆಟ್ ಹಾಕ್ಬೇಕಾದ್ರೆ ಏನಾದ್ರು ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಏನಾದ್ರು ಇದೆ ಅಂದರೆ ಸೊ ಅದು ಕೂಡ ರೋಗ ಲಕ್ಷಣ ಆಗಿರ್ಬೋದು. ಸೊ ಈ ಎಲ್ಲ ರೋಗ ಲಕ್ಷಣಗಳು ಏನಾದ್ರು ನಿಮ್ಮಲ್ಲಿ ಕಾಣಿಸ್ಕೊಳ್ತು, ಅಬ್ನಾರ್ಮಲ್ ಬ್ಲೀಡಿಂಗ್ ಆ ಥರದ್ದು ಯಾವ್ದಾದ್ರು ಅಂದರೆ ಬಂದು ಟೆಸ್ಟ್ ಮಾಡಿಸ್ಕೊಳ್ಬೇಕಾಗತ್ತೆ. ಇದು ಕ್ಯಾನ್ಸರ್ ರೋಗದ ಮುನ್ಸೂಚನೆ ಆಗಿರಬಹುದು, ಅದರ ರೋಗ ಲಕ್ಷಣ ಆಗಿರಬಹುದು.